ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ಬೀದರ್ ಜಿಲ್ಲೆಯ ಲೋಕಸಭಾ ಚುನಾವಣೆ ಟಿಕೆಟ್ ಕಾಂಗ್ರೆಸ್ ಪಕ್ಷದಿಂದ ಪಡೆಯಲು ಸಾಗರ್ ಬಿ ಖಂಡ್ರೆ ಅವರು ಯಶಸ್ವಿ ಆಗ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ. ಬಂಧುಗಳೇ, ಯಾಕೆ ವಿಷಯನ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ ಅಂದ್ರೆ, ಈಗಾಗಲೇ ಬಿಜೆಪಿ ಟಿಕೆಟ್ ಅನ್ನ ಭಗವಂತ್ ಖೂಬಾ ಅವರು ಮುಂದಿನ ಟಿಕೆಟ್ಗಳನ್ನು ಪಡೆದುಕೊಂಡು ಹ್ಯಾಟ್ರಿಕ್ ಬಾರಿಸ್ತೀನಿ ಅಂತಕ್ಕಂಥ ವಿಚಾರದಲ್ಲಿ ತೊಡಗಿದರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈಶ್ವರ್ ಖಂಡ್ರೆ ಅವರ ಸುಪುತ್ರ ಸಾಗರ್ ಬಿ ಖಂಡ್ರೆ ಅವರು ತಮ್ಮ ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳೇ, ಈಶ್ವರ್ ಖಂಡ್ರೆ ಅವರು ನಿಜವಾಗ್ಲೂ ಹೇಳಲೇಬೇಕಾದ್ರೆ ಒಬ್ಬ ಚಾಣಕ್ಯ ಇದ್ದ ಹಾಗೆ. ಯಾಕಂದ್ರೆ ತಾನು ಹಾಕಿಕೊಟ್ಟಂತಹ ದಾರಿ ತನ್ನದೇ ಆದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವಂತ ಮತ್ತು ಯಾವ ರೀತಿಯಾಗಿ ನಾವು ಈ ದಡಾನ ಸೇರುತ್ತೇವೆ ಅನ್ನೋದನ್ನ ಎಳೆಯಾಗಿ ತಮ್ಮ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡಿರುವಂತಹ ಈಶ್ವರ್ ಖಂಡ್ರೆ ಅವರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಮಗನಿಗಾಗಿ ಹಗಲಿರುಳು ದುಡಿತಾ ಇದ್ದಾರೆ. ರಾಜಕೀಯವಾಗಿ ಮಗನನ್ನು ಬೆಳೆಸುವ ನಿಟ್ಟಿನಲ್ಲಿ ತಂದೆಯ ದಾರಿಯಲ್ಲಿ ಮಗನ ಪಯಣ ಪ್ರಾರಂಭವಾಗುತ್ತದೆ ಅನ್ನೋದನ್ನ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಂಧುಗಳೇ, ಒಂದು ವಿಷಯ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ. ಈಶ್ವರ್ ಖಂಡ್ರೆ ಅವರು ಯಾವುದೇ ಒಂದು ಗುರಿ ಮುಟ್ಲಿಕ್ಕೆ ಹೇಗೆಲ್ಲ ಕಸರತ್ತು ಮಾಡಬೇಕು, ಹೇಗೆಲ್ಲ ಪ್ರಯತ್ನ ಪಡಬೇಕು ಅನ್ನೋದನ್ನೆಲ್ಲ ಬಹಳಷ್ಟು ರೀತಿಗಳಿಂದ ಮನಗಂಡಿದ್ದಾರೆ. ಈಶ್ವರ್ ಖಂಡ್ರೆ ಒಬ್ಬ ಈ ಒಂದು ಕರ್ನಾಟಕ ರಾಜ್ಯದ ಒಬ್ಬ ಚಾಣಕ್ಯ ಅಂತಲೇ ನಾವು ಕರಿಬಹುದಾಗಿದೆ. ಯಾಕಂದ್ರೆ ತಮ್ಮದೇ ಆದ ರೀತಿಯಲ್ಲಿ ಯಾವ ರೀತಿಯಾಗಿ ಪ್ರೀ ಪ್ಲಾನ್ಗಳನ್ನು ಮಾಡಿಕೊಂಡು ಹೇಗೆ ನಾವು ಸಮರ್ಪಕವಾಗಿ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಕೋನದಿಂದ ವಿಚಾರ ಮಾಡಿ ಹೇಗೆಲ್ಲ ಟಿಕೆಟ್ಗಳನ್ನು ಪಡೆದುಕೊಂಡು ಹೇಗೆ ಮಾಡಬೇಕು ಅನ್ನೋದನ್ನ ವಿಚಾರದಲ್ಲಿ ಈಶ್ವರ್ ಖಂಡ್ರೆ ಅವರ ಬಹುಪಾಲು ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಒಂದು ರೀತಿಯಿಂದ ಮಗನಿಗೆ ಅನೇಕ ರೀತಿಗಳಿಂದ ಬೆಳೆಯಲಿಕ್ಕೆ ಸಹಕಾರಗಳನ್ನು ನೀಡ್ತಕ್ಕಂಥ ವಿಷಯ ಬಂದಾಗ ಇಲ್ಲಿ ಈಶ್ವರ್ ಖಂಡ್ರೆ ತಮ್ಮ ಮಗ ಸಾಗರ್ ಬಿ ಖಂಡ್ರೆ ಅವರಿಗೆ ಯಾವುದೇ ರೀತಿಯಿಂದ ಅಡೆತಡೆ ಬರದ ಹಾಗೆ ಮತ್ತು ನೋವು ನಲಿವು ಬರದ ಹಾಗೆ ನೋಡಿಕೊಂಡು ಹೋಗಿರ್ತಕ್ಕಂಥ ಒಬ್ಬ ನಿಷ್ಠಾವಂತ ತಂದೆ ಅಂದರೆ ಈಶ್ವರ್ ಖಂಡ್ರೆ. ಬಂಧುಗಳೇ, ಕೆಲವೊಂದು ಮನೆಗಳಿಗೆ ನಾವು ವಿಚಾರ ಮಾಡಿದ್ರೆ ತಂದೆ ಮಕ್ಕಳಿಗೆ ಸೇರೋದಿಲ್ಲ, ಮಕ್ಕಳು ತಂದೆಗೆ ಸೇರೋದಿಲ್ಲ. ಇಲ್ಲಿ ತಲತಲೆಮಾರುಗಳಿಂದ ತಮ್ಮದೇ ಆದ ಮನೆತನದಲ್ಲಿ ಒಂದಿಷ್ಟು ರಾಜಕೀಯದ ಛಾಪು ಮೂಡುತ್ತಾ ಇದೆ. ಭೀಮಣ್ಣ ಖಂಡ್ರೆ ಅವರು ಅನೇಕ ಬಾರಿ ಶಾಸಕರಾದರು, ಸಚಿವರಾದರು. ಅದಾದ ನಂತರ ತಮ್ಮ ಇಬ್ಬರು ಮಕ್ಕಳಿಗೆ ಕೂಡ ಶಾಸಕರಾಗಿ ಮಾಡಿದ್ರು, ಸಚಿವರು ಕೂಡ ಆಗಿ ಮಾಡಿದ್ರು. ಈಗ ಮೂರನೇ ತಲೆಮಾರು ಅಂತ ನಾವು ಹೇಳಲೇಬೇಕಾಗಿದೆ. ಅಂದರೆ ಇಲ್ಲಿ ಈಶ್ವರ್ ಖಂಡ್ರೆ ಅವರ ಪುತ್ರ ಇವತ್ತು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳೇ, ಒಂದು ಕಡೆಯಿಂದ ಯುವಕರ ಕಣ್ಮಣಿಯಾಗಿ ಮತ್ತು ಸದಾ ಯುವಕರ ಜೊತೆ ಸೇರಿಕೊಂಡು ತನ್ನದೇ ಆದ ರೀತಿಯಲ್ಲಿ ವಿಚಾರ ವಿನಿಮಯ ಮಾಡಿಕೊಂಡು ಸಾಗರ್ ಬಿ ಖಂಡ್ರೆ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ತಂದೆಯ ದಾರಿಯಲ್ಲಿ ಮಗನ ಪಯಣ ಎನ್ನುವ ಹಾಗೆ ತಂದೆಯ ರಾಜಕೀಯದ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಇವತ್ತು ಲೋಕಸಭಾ ಚುನಾವಣೆ ಟಿಕೆಟ್ ಗಿಟ್ಟಿಸಿಕೊಳ್ತಾ ಇದ್ದಾರೆ. ಒಂದು ರೀತಿಯಿಂದ ನಾವು ಆಲೋಚನೆ ಮಾಡಿದ್ರೆ ಇಡೀ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲ ಈ ಒಂದು ಸಣ್ಣ ವಯಸ್ಸಿನ ಯುವಕನಿಗೆ ಟಿಕೆಟ್ ಕೊಟ್ಟಿರೋದು ಅದು ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಬಸವಣ್ಣ ನಾಡರಹಿತ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಈಶ್ವರ್ ಖಂಡ್ರೆ ಅವರ ಪುತ್ರನಿಗೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಲೇಬೇಕಾಗಿದೆ. ಬಂಧುಗಳೇ, ಯಾಕೆ ವಿಷಯನ ನಿಮ್ಮ ಮುಂದೆ ನಾವು ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಂದ್ರೆ, ಅನೇಕ ರೀತಿಗಳಿಂದ ಸಾಗರ್ ಖಂಡ್ರೆ ಅವರು ಕೆಲಸ ಮಾಡೋದಲ್ಲದೆ ತಂದೆಯ ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ತಾವು ಕೂಡ ಒಬ್ಬ ಸಮಾಜ ಸೇವಕನಾಗಿ ಜನರಿಗೆ ನೆರವಾಗಬೇಕೆಂಬ ಹಂಬಲದಿಂದ ಸಾಗರ್ ಖಂಡ್ರೆ ಅವರು ಹೊರಹೊಮ್ಮುತ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳಲೇಬೇಕಾದ್ರೆ ಇಲ್ಲಿ ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲದೆ ಇದ್ದರೂ ಸಹ ಅನೇಕರು ಬಂದು ಗೆದ್ದು ಸೋತು ಸುಣ್ಣವಾಗಿರ್ತಕ್ಕಂಥ ಘಟನೆ ಒಂದು ಕಡೆ ಇದ್ದರೂ ಸಹ ಇವತ್ತು ಸಾಗರ್ ಖಂಡ್ರೆ ಅವರಿಗೆ ಪ್ರತಿಯೊಂದು ಚುನಾವಣೆಯ ಹೇಗೆ ನಡೆಸಬೇಕು, ಚುನಾವಣೆ ಹೇಗೆ ಪಡೆದುಕೊಳ್ಳಬೇಕು, ಚುನಾವಣೆಗಳಲ್ಲಿ ನಮ್ಮ ಮತಗಳನ್ನು ಯಾವ ರೀತಿಯಾಗಿ ವಿಭಜನೆ ಮಾಡಿಸಿಕೊಳ್ಳಬೇಕು, ಯಾವ ರೀತಿಯಾಗಿ ನಾವು ಮತಗಳನ್ನು ಪಡೆಯಬೇಕೆಂಬ ನಿಟ್ಟಿನಲ್ಲಿ ಸಾಗರ್ ಖಂಡ್ರೆ ತಮ್ಮದೇ ಆದ ರೀತಿಯಲ್ಲಿ ಅನೇಕ ಯುವಕರ ಪಡೆ ಕಟ್ಟಿಕೊಂಡು ಮುನ್ನುಗ್ತಾ ಇದ್ದಾರೆ.
ಅದರಂತೆ ತಂದೆ ಕೂಡ ಒಬ್ಬ ಡೈನಾಮಿಕ್ ಲೀಡರ್ ಆಗಿ ಹೊರಹೊಮ್ಮುತ್ತಿರೋದಲ್ಲದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈಶ್ವರ್ ಖಂಡ್ರೆ ಹೆಸರು ಅಜಾಮರವಾಗಿ ಉಳಿದುಕೊಂಡಿದೆ. ಯಾಕಂದರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೂಡ ಹೌದು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹೌದು, ಕರ್ನಾಟಕ ರಾಜ್ಯದ ಅರಣ್ಯ ಸಚಿವರಾಗಿ ಕೆಲಸ ಮಾಡುತ್ತಿರುವಂಥ ಈಶ್ವರ್ ಖಂಡ್ರೆ ಅವರ ಸುಪುತ್ರ ಸಾಗರ್ ಬಿ ಖಂಡ್ರೆ ಅವರಿಗೆ ಲೋಕಸಭೆ ಚುನಾವಣೆ ಟಿಕೆಟ್ ಕೊಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಬಂಧುಗಳೇ, ಅನೇಕ ರೀತಿಗಳಿಂದ ನಾವು ಆಲೋಚನೆ ಮಾಡಿದಾಗ ಕೇವಲ ಒಬ್ಬ ಸಣ್ಣ ಯುವಕನಿಗೆ ಈ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಲು ಹೇಗೆ ಸಾಧ್ಯ ಅಂತಕ್ಕಂಥ ಮಾತು ಕೂಡ ಅಲ್ಲಲ್ಲಿ ಕೇಳಿ ಬಂದಿತ್ತು. ಆದರೆ ಇತಿಹಾಸದಲ್ಲೇ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ, ನನ್ನ 40 ವರ್ಷದ ಕಾಂಗ್ರೆಸ್ ಪಕ್ಷದ ಜರ್ನಿಯಲ್ಲಿ ಈ ಲೋಕಸಭಾ ಚುನಾವಣೆಗೆ ಯುವಕರನ್ನ ಮತ್ತು ಮಹಿಳೆಯರನ್ನ ಹಾಗೂ ಯುವ ಉತ್ಸಾಹಿ ಯುವಕರನ್ನ ತರುಣರನ್ನ ರಾಜ್ಯದಿಂದ ಲೋಕಸಭೆಗೆ ಕಳಿಸುವಂತಹ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಒಂದು ವೇಳೆ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಬೀದರ್ ಜಿಲ್ಲೆಯಿಂದ ಸಾಗರ್ ಖಂಡ್ರೆ ಟಿಕೆಟ್ ಫಿಕ್ಸ್ ಆಗಿದೆ ಅಂತಲೇ ಅರ್ಥ. ಯಾಕಂದ್ರೆ ಅಷ್ಟು ಸಣ್ಣ ವ್ಯಕ್ತಿ ಮತ್ತು ಅಷ್ಟು ಸಣ್ಣ ವ್ಯಕ್ತಿ ರಾಜಕೀಯಕ್ಕೆ ಧುಮುಕುತ್ತಿರೋದನ್ನು ನೋಡಿದ್ರೆ ಅದಕ್ಕೆ ಒಂದು ಆಶ್ಚರ್ಯ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಕೇವಲ ಒಂದು 26ರಿಂದ 27 ವಯಸ್ಸೊಳಗಿರತಕ್ಕಂಥ ಒಬ್ಬ ಸಾಮಾನ್ಯ ಯುವಕ ಇವತ್ತು ಲೋಕಸಭೆಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ ಮೇಲೆ ನಾವು ಅರ್ಥ ಮಾಡ್ಕೊಳ್ಳಲೇಬೇಕಾಗಿದೆ. ಏನಪ್ಪಾ ಅಂದ್ರೆ ಇಲ್ಲಿ ಖಂಡ್ರೆ ಪರಿವಾರದ ಕೈ ಮೇಲಾಗಿದೆ ಅಂತಲೇ ಅರ್ಥ. ಒಂದು ಕಡೆಯಿಂದ ರಾಜಶೇಖರ್ ಪಾಟೀಲ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಅವರು ಕೂಡ ಪ್ರಬಲರಾಗಿ ಇಲ್ಲಿ ಕಾಣಿಸ್ತಾ ಇತ್ತು. ಅನೇಕ ರೀತಿಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಒಂದು ವೇಳೆ ಹೈಕಮಾಂಡ್ ಸೂಚನೆ ಯಾರಿಗೆ ಟಿಕೆಟ್ ಕೊಡ್ತಾರೋ ನಾವೆಲ್ಲರೂ ಸೇರಿಕೊಂಡು ಸಮರ್ಥಕವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾವು ಗೆಲ್ಲಿಸಿ ತರುವಂತಹ ಕೆಲಸ ಮಾಡುತ್ತೇವೆ ಅಂತಕ್ಕಂಥ ಮಾತು ರಾಜಶೇಖರ್ ಪಾಟೀಲ್ ಅವರು ಆಗಾಗ ಹೇಳ್ತಾ ಬಂದಿದ್ದಾರೆ. ಕೆಲವೊಂದು ಬಾರಿ ಅವರು ಕೂಡ ತೊಡೆತಟ್ಟಿ ನಿಂತಿದ್ದು ಸಹ ಹೌದಾಗಿದೆ. ಯಾಕಂದ್ರೆ ಇಲ್ಲಿ ಲೋಕಸಭಾ ಟಿಕೆಟ್ ಅನ್ನ ಇಲ್ಲಿ ರಾಜಶೇಖರ್ ಪಾಟೀಲ್ ಒಂದು ವೇಳೆ ಪಡೆದುಕೊಂಡ್ರೆ ಅಲ್ಲಿ ಖೂಬಾ ವರ್ಸಸ್ ರಾಜಶೇಖರ್ ಪಾಟೀಲ್ ಒಂದು ತಾಲೂಕಿಗೆ ಮಾತ್ರ ಸೀಮಿತವಾಗ್ತಿತ್ತು ಅಂತಕ್ಕಂಥ ಮಾತು ಸಾರ್ವಜನಿಕರು ಆಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸಾಗರ್ ಖಂಡ್ರೆ ಅವರು ಒಂದು ವೇಳೆ ಖೂಬಾ ವಿರುದ್ಧ ನಿಂತ್ಕೊಂಡಿದ್ರೆ ನಿಜವಾಗ್ಲೂ ಸಹ ಇಲ್ಲಿ ಪೈಪೋಟಿ ಶುರುವಾಗುತ್ತೆ ಅಂತಕ್ಕಂಥ ಮಾತನ್ನ ಸಾರ್ವಜನಿಕರು ಮಾತಾಡ್ತಿದ್ದಾರೆ. ಯುವಕರಾಗಿರ್ತಕ್ಕಂಥ ಸಾಗರ್ ಬಿ ಖಂಡ್ರೆ ಇವತ್ತು ಇನ್ನೂ 30 ವರ್ಷ ದಾಟಿಲ್ಲ, ಆದರೂ ಸಹ ಲೋಕಸಭಾ ಟಿಕೆಟ್ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದ್ರೆ ಸಾಮಾನ್ಯ ಮಾತಲ್ಲ. ಮತ್ತು ಅವರು ಲೋಕಸಭೆಗೆ ಹೋಗ್ತಾರೆ ಅನ್ನೋದು ಕೂಡ ಅದು ಸಾಮಾನ್ಯ ಮಾತಲ್ಲ. ಅಷ್ಟು ಈಸಿಯಾಗಿ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀವಿ. ಬಂಧುಗಳೇ, ಒಂದು ಕಡೆಯಿಂದ ಈಶ್ವರ್ ಬಿ ಖಂಡ್ರೆ ಅವರು ತಮ್ಮ ಚಾಣಕ್ಯ ನೀತಿಗಳನ್ನು ವಿಚಾರ ಮಾಡಿಕೊಂಡು ಕಮಲ್ ನಗರ್, ಔರಾದ್ ಮತ್ತು ಹುಮನಾಬಾದ್, ಬಸವ ಕಲ್ಯಾಣ್, ಭಾಲ್ಕಿ, ಬೀದರ್ ಒಳಗೊಂಡಂತೆ ಎಲ್ಲ ತಾಲೂಕುಗಳಲ್ಲಿ ತಮ್ಮ ಕೈಗಳನ್ನು ಆಡಿಸುವಂಥ ವ್ಯಕ್ತಿ ಈಶ್ವರ್ ಖಂಡ್ರೆ ಆಗಿದ್ದಾರೆ ಅಂತ ಈಗ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಬೀದರ್ ಲೋಕಸಭಾ ರಣಕಹಣೆ ಹೇಗೆ ಊತ ಇದೆ ಅಂದರೆ ನಿಜವಾಗೂ ಕೂಡ ನಾವು ಊಹಿಸ್ಲಿಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಕೇಳಿ ಬರ್ತಾ ಇದೆ. ಒಂದು ಕಡೆಯಿಂದ ಬಿಸಿಲಿನ ತಾಪಕ್ಕೆ ಝಳಪಡಿಸಿದರೆ ಮುಂದಿನ ದಿನಮಾನಗಳಲ್ಲಿ ಯಾವುದು ತೊಂದರೆಯಾಗದ ರೀತಿಯಲ್ಲಿ ಮತ್ತು ಯಾವುದೇ ರೀತಿಯ ತೊಂದರೆ ಆಗದಂತಹ ರೀತಿಯಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್, ರಾಜಶೇಖರ್ ಪಾಟೀಲ್, ಅಶೋಕ್ ಖೇಣಿ ಮತ್ತು ಅನೇಕ ಜನ ಮುಖಂಡರು ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಗಳನ್ನು ಹೇಗೆ ರೀತಿ ಗೆಲ್ಲಿಸಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ವಿಚಾರ ವಿನಿಮಯ ಕೂಡ ಅಡಗಿಕೊಂಡಿದ್ದಾವೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕೆ ಇಲ್ಲಿ ಸಾಗರ್ ಬಿ ಖಂಡ್ರೆಯನ್ನು ಆಯ್ಕೆ ಮಾಡಿಕೊಂಡ್ರು ಅಂತಕ್ಕಂಥ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಅದರದ್ದು ಒಂದು ದೊಡ್ಡ ಇತಿಹಾಸವಿದೆ. ಯಾಕಂದ್ರೆ ಇಲ್ಲಿ ಯಾವುದೇ ವ್ಯಕ್ತಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲು ಗ್ಯಾರಂಟಿ ಅಂತಕ್ಕಂಥ ವಿಚಾರನ ಹೈಕಮಾಂಡ್ ಕೂಡ ವಿಚಾರ ಮಾಡಿದೆ. ಅಳದು ತೂಗಿ ಅನೇಕ ಬಾರಿ ವಿಚಾರ ಮಾಡಿ ಇಲ್ಲಿ ಒಂದಿಷ್ಟು ಕಾಂಗ್ರೆಸ್ ಪಕ್ಷದ ಪತಾಕೆ ಹಾರಿಸಬೇಕೆಂಬ
ಕನಸನ್ನು ಹೊತ್ತಿಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೀದರ್ ಜಿಲ್ಲೆಗೆ ಆಗಮಿಸಿರುವಂತಹ ಸಂದರ್ಭದಲ್ಲಿ ಅವರು ಹೇಳಿದ್ದು ಅದೇ ಮಾತು. ಇಲ್ಲಿದ್ದು ಕೂಗು ದಿಲ್ಲಿವರೆಗೂ ಕೇಳಬೇಕಂದ್ರೆ ನೀವು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಎಂಬ ಮಾತನ್ನ ಅವರು ಹೇಳಿದ್ದನ್ನು. ಹಾಗಾಗಿ ಇವತ್ತು ರಾಜಶೇಖರ್ ಪಾಟೀಲ್ ಕೂಡ ಬಹಳಷ್ಟು ಪ್ರಬಲರಾಗಿದ್ದರು, ಅವರು ಬಹಳಷ್ಟು ಶಕ್ತಿವಂತರಾಗಿದ್ದರು ಕೂಡ ಇವತ್ತು ಅವರ ರಾಜಕೀಯ ವಿಚಾರಗಳನ್ನು ಮಾಡಿಕೊಂಡಾಗ ಒಂದು ವೇಳೆ ಯಾವುದೋ ಒಂದು ಸಣ್ಣ ವಿಚಾರ ಬಂದಾಗ ಮತ್ತೆ ಅಲ್ಲಿ ರಾಜಶೇಖರ್ ಪಾಟೀಲ್ ಸೋಲುಂಡ್ರೆ ಇಡೀ ರಾಜಕೀಯ ಜೀವನವೇ ಅವರ ಮನೆಯಿಂದ ಹೋಗುತ್ತೆ ಅಂತಕ್ಕಂಥ ವಿಚಾರ ಮಾಡಿಕೊಂಡು ರಾಜಶೇಖರ್ ಪಾಟೀಲ್ ಅವರು ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ ಸಮರ್ಥನೆ ಮಾಡಿ ನಿಮ್ಮ ಮಗನಿಗೆ ಟಿಕೆಟ್ ಕೊಡಿಸಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ ಅಂತಕ್ಕಂಥ ಮಾತು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಬಂಧುಗಳೇ, ಒಂದು ಕಡೆಯಿಂದ ನಾವು ಆಲೋಚನೆ ಮಾಡಿದ್ರೆ ಇನ್ನು ಮುಂದಿನ ಜೂನ್ ಜುಲೈನಲ್ಲಿ ಒಂದು MLC ಚುನಾವಣೆ ನಡೆಯುತ್ತೆ. ಅದು ರಾಜಶೇಖರ್ ಪಾಟೀಲ್ ಅವರ ಸಹೋದರಾಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಅವರ ಚುನಾವಣೆ. ಒಂದು ವೇಳೆ ಇಲ್ಲಿ ಚುನಾವಣೆಯಲ್ಲಿ ರಾಜಶೇಖರ್ ಪಾಟೀಲ್ ಏನಾದರೂ ಸೋತರು ಅಂದರೆ ಮತ್ತೆ ಅವ್ರ ತಮ್ಮನಿಗೆ ಕೂಡ ಪೆಟ್ಟಾಗುತ್ತೆ ಎಂಬ ದೃಷ್ಟಿಕೋನದಿಂದ ಇವತ್ತು ರಾಜಶೇಖರ್ ಪಾಟೀಲ್ ಅವರು ತುಂಬ ದೊಡ್ಡ ಮನಸ್ಸು ಮಾಡಿ ತ್ಯಾಗ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈಶ್ವರ್ ಖಂಡ್ರೆ ಅವರ ಕೈಗೆ ಕೈ ಜೋಡಿಸುವ ನಿಟ್ಟಿನಲ್ಲಿ ರಾಜಶೇಖರ್ ಪಾಟೀಲ್ ಎಲ್ಲ ತಮ್ಮ ನೋವುಗಳನ್ನು ಮುಚ್ಚಿಕೊಂಡು ನುಂಗಿಕೊಂಡು ಇವತ್ತು ಹೊರ ಹೊಮ್ಮುತ್ತಿದ್ದಾರೆ. ಯಾಕಂದರೆ ಈಗಾಗಲೇ ಅವರ ಕೈಯಿಂದ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವರು ಸುಕೊಂಡು ಅವರ ಕ್ಷೇತ್ರ ಕಳ್ಕೊಂಡಿದ್ದಾರೆ. ಆದರೆ ಮತ್ತೆ ಇನ್ನು 3 ತಿಂಗಳ ನಂತರ MLC ಚುನಾವಣೆ ಬರುತ್ತೆ. ಮತ್ತೆ ನಮ್ಮ ಸೋದರಿಗೆ ತೊಂದರೆ ಆಗಬಾರದೆಂಬ ನಿಟ್ಟಿನಲ್ಲಿ ಇವತ್ತು ರಾಜಶೇಖರ್ ಪಾಟೀಲ್ ಅವರು ತುಂಬ ದೊಡ್ಡ ಮನಸ್ಸು ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಒಂದು ಕಡೆಯಿಂದ ರಾಜಶೇಖರ್ ಪಾಟೀಲ್ ಅವರಿಗೆ ಕೊಡಬೇಕೆಂಬ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ವಿಚಾರ ಮಾಡಿದ್ರು ಸಹ ಇವತ್ತು ಅವರು ಎಲ್ಲ ಆಲೋಚನೆ ಮಾಡಿ ಅಳೆದು ತೂಗಿ ಎಲ್ಲ ರೀತಿಗಳಿಂದ ವಿಚಾರ ಮಾಡಿ ಇವತ್ತು ನಾವೆಲ್ಲ ಸೇರಿಕೊಂಡು ಈಶ್ವರ್ ಖಂಡ್ರೆ ಅವರ ಸುಪುತ್ರ ಸಾಗರ್ ಬಿ ಖಂಡ್ರೆಗೆ ಗೆಲ್ಲಿಸೋಣ ಅಂತಕ್ಕಂಥ ಮಾತಿಗೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನ ಇವತ್ತು ತಮ್ಮ ಅಭಿಮಾನಿಗಳು ಮಾತಾಡ್ಕೊತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ರಾಜಶೇಖರ್ ಪಾಟೀಲ್ ಒಂದು ಕಡೆಯಿಂದ, ರಹೀಂ ಖಾನ್ ಬೀದರ್ ಜಿಲ್ಲೆಯಿಂದ, ಖೇಣಿ ಅವರು ದಕ್ಷಿಣ ಕ್ಷೇತ್ರದಿಂದ, ಅವರದಿಂದ ಭೀಮಸೇನ್ ರಾವ್ ಸಿಂಧೆ, ಕಮಲ್ ನಗರದಿಂದ ಅವರ ಅನೇಕ ಅಭಿಮಾನಿಗಳು, ಮಠದ ಎಲ್ಲ ಸ್ವಾಮೀಜಿಗಳು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವಂತಹ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಒಂದು ನಡವಳಿಕೆ ಮೇಲೆ ಎಲ್ಲ ಓಟ್ಗಳನ್ನು ಪರಿವರ್ತನೆ ಆಗಲಿಕ್ಕೆ ಸಾಧ್ಯವಾಗುತ್ತವೆ ಮತ್ತು ಎಲ್ಲರೂ ಕೂಡ ಬೆಂಬಲಿಸ್ತಾರೆ ಅಂತಕ್ಕಂಥ ವಿಚಾರಗಳನ್ನು ಅಲ್ಲಿ ನಾವು ಹೇಳಲೇಬೇಕಾಗಿದೆ.